ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ. ಸ್ಟಾರ್ಟೆಡ್ ಇನ್ 1926 ಬೈ ದ ಲೀ ಕಮಿಷನ್ ಅಂತ ಹೇಳಿದ್ದೀವಲ್ವಾ ನಾವು. ಸೊ ಅದರ ನಂತರದಲ್ಲಿ ಏನು 1935 ಆಕ್ಟ್ ಅಲ್ಲಿ ಹೇಳಿದ್ದು ನಾವು, ಇಟ್ ವಾಸ್ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಪ್ರೊವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ಜಾಯಿಂಟ್ ಏನು ಪ್ರೊವಿನ್ಷಿಯಲ್ ಕಮಿಷನ್ ಅಂತ ಹೇಳಿದಿವಲ್ವಾ. 1950ರಲ್ಲಿ ಇದನ್ನ ಮರುನಾಮಕರಣ ಮಾಡಲಾಗುತ್ತೆ. ಇಟ್ ವಾಸ್ ರಿನೇಮ್ಡ್ ಆಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಫೆಡರಲ್ ಪಬ್ಲಿಕ್ ಸರ್ವಿಸ್ ಇರುವಂತದ್ದನ್ನ ಯೂನಿಯನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರೊವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಇರುವಂತದ್ದನ್ನ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೆಯಲಾಗುತ್ತೆ. ಸಿನ್ಸ್ ಫ್ರಮ್ 1950s. So with respect to the constitutional provisions for UPSC and SPSC, ಸಾಂವಿಧಾನಿಕ ಅಂಶಗಳು ಯಾವುದು? The 315 to 323. The constitutional provisions with respect to UPSC and SPSC 315 to 323. 315ರಿಂದ 323ನೇ ವಿಧಿಗಳು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಅಡಿಯಲ್ಲಿ ಬರುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ವಿಲ್ ವರ್ಕ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪರ್ಸನಲ್. ಅಂಡರ್ ದ ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂಡರ್ ದಿ ಪಾರ್ಟ್ ಯಾವುದು? 14 ಸಂವಿಧಾನದ ಭಾಗ 14. CAG was part 5. UPSC SPSC is part 14 from article 315 to 323. And who will appoint the members? It was president. It was appointed by the president. ರಾಜ್ಯಗಳಲ್ಲಿ it was appointed by the governor. SPSC was appointed by the governor, and always they will take the advice of council of ministers. ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ ಅವರು ಸದಸ್ಯರುಗಳನ್ನು ಆಯ್ಕೆ ಮಾಡುವಂತದ್ದನ್ನು ನೋಡ್ತೇವೆ. And what was the composition? ಎಷ್ಟು? ಒಬ್ರು ಚೇರ್ಮನ್ ಆಫ್ ದ ಕಮಿಷನ್ ಅಂಡ್ ಮೆಂಬರ್ಸ್ ಎಷ್ಟು ಜನ? ಇಟ್ ವಾಸ್ ಫಿಕ್ಸ್ಡ್ ಫಾರ್ ದ UPSC. ಫಿಕ್ಸ್ಡ್ ಅಂತಲ್ಲ, ಇಟ್ ಮೇ ವೇರಿ, ಬಟ್ ಆಸ್ ಆಫ್ ನೌ ಇಟ್ ವಾಸ್ 1+10 at ಸೆಂಟ್ರಲ್ ಲೆವೆಲ್. ಬಟ್ ವೇರ್ ಆಸ್ ಅಟ್ ದ ಸ್ಟೇಟ್ ಲೆವೆಲ್ ಇಟ್ ಡಿಫರ್ಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಅಂತ ಕರೀತೇವೆ. ಕೇಂದ್ರದಲ್ಲಿ ಒಬ್ರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಅಂಡ್ ಉಳಿದಿರುವಂತಹ 10 ಜನ ಸದಸ್ಯರುಗಳನ್ನ ಆಯ್ಕೆ ಮಾಡಲಾಗುತ್ತೆ. ಅಂಡ್ ಎಟ್ ದ ಸ್ಟೇಟ್ ಲೆವೆಲ್ ಒಬ್ರು ಅಧ್ಯಕ್ಷರಿದ್ದೇ ಇರ್ತಾರೆ ಅಂಡ್ ಸದಸ್ಯರುಗಳು ಡಿಫರ್ ಆಗತ್ತೆ. ಇಟ್ ಚೇಂಜಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಅದು ಫಿಕ್ಸ್ ಇಲ್ಲ ರಾಜ್ಯಗಳಲ್ಲಿ. ನೆಕ್ಸ್ಟ್ qualifications. What should be the qualifications for the UPSC and SPSC? ಏನ್ ಅರ್ಹತೆಗಳನ್ನು ಹೊಂದಿರಬೇಕು? ಎಷ್ಟು ವರ್ಷಗಳ ಕಾಲ? 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ಬೇಕು. ಹಾಗಂತ ಎಲ್ಲಿ ಹೇಳಿಲ್ಲಲ್ಲ. It was not at all mentioned in the constitution. ಏನ್ ಮೇಡಮ್? ಲಕ್ಷ್ಮೀಕಾಂತ್ ಬುಕ್ ಅಲ್ಲಿನ ಇತ್ತ ಹಾಗೆ, ಬಟ್ ಇಟ್ ವಾಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನದಲ್ಲಿ ಎಲ್ಲಿಯೂ ಸಹ ಉಲ್ಲೇಖಗಳನ್ನ ಕೊಟ್ಟಿಲ್ಲ. ಯಾವಾಗಾರು ಯಾವುದೇ ಟಾಪಿಕ್ ಅಲ್ಲಿ ಏನಾರು ಕಾನ್ಫ್ಲಿಕ್ಟ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಒಮ್ಮೆ ಬೇರ್ ಲಾ ಆಕ್ಟ್ ಅನ್ನ ರೆಫರ್ ಮಾಡಿ.
ಯಾಕಂದ್ರೆ ಲಕ್ಷ್ಮೀಕಾಂತ್ ಬುಕ್ ಇಸ್ ನಾಟ್ ದ ಸ್ಟ್ಯಾಂಡರ್ಡ್ ಬುಕ್, ಇಟ್ ವಾಸ್ ಓನ್ಲಿ ದ ರೆಫರೆನ್ಸ್ ಬುಕ್. ನಾನು ಫಸ್ಟ್ ಡೇ ಇಂದ ಹೇಳ್ಕೊಂಬರತ್ತೇನೆ, ದೇರ್ ಆರ್ ಚೇಂಜಸ್. ಸ್ಟ್ಯಾಂಡರ್ಡೈಸ್ಡ್ ಬುಕ್ ಅನ್ನುವಂಥದ್ದು ಒಂದೇ ಇರೋದು, ಅಂಬೇಡ್ಕರ್ ಬರೆದಿರುವಂತದ್ದು ಭಾರತದ ಸಂವಿಧಾನ. ಅದನ್ನೇ ಬೇರ್ ಲಾ ಆಕ್ಟ್ಸ್ ಅಂತ ಕರಿತೀವಿ. ಬೇರ್ ಲಾ ಆಕ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ, ಸಿಗತ್ತೆ. ಇಟ್ ವಾಸ್ ಆನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ವರ್ಡ್ಸ್ ಗಳು ಅರ್ಥ ಆಗಲ್ಲ, ಬಟ್ ಪ್ರಾವಿಷನ್ ಏನಿರುತ್ತೆ ಅದನ್ನ ಓದ್ಕೊಂಡ್ರೆ ಸಾಕು. ಯೂಶಲಿ ಕನ್ಫ್ಲಿಕ್ಟ್ ಆಗೋದು ಯಾವಾಗ, ಡೇಟ್ಸ್ ಗಳು, ಇಯರ್ಸ್ ಅಥವಾ ಮೆಂಬರ್ಸ್, ಅದರಲ್ಲಿ ಕನ್ಫ್ಲಿಕ್ಟ್ಸ್ ಇರುತ್ತಲ್ವಾ. ಸೊ ಅದನ್ನ ಒಮ್ಮೆ ಅದರಲ್ಲಿ ನೋಡ್ಕೊಂಡ್ಬಿಡಿ ಅಷ್ಟೇ. ಬೇರ್ ಲಾ ಆಕ್ಟ್ಸ್ ಅಂತ ನೋಡ್ತೇವೆ. ಬೇರ್ ಲಾ ಆಕ್ಟ್ ಆಫ್ 1948, ದಟ್ ವಾಸ್ ಅ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಸೊ ಯಾವ್ದಾದ್ರು ಕನ್ಫ್ಲಿಕ್ಟ್ಸ್ ಇತ್ತು ಅಂತಂದ್ರೆ ಮಾತ್ರ, ಮತ್ತೆ ಅದನ್ನೇ ಕುಂತ ಏನಾದ್ರು ಓದಿದ್ರಿ ಅಂದ್ರೆ ಇನ್ನೊಬ್ಬ ಅಂಬೇಡ್ಕರ್ ಆಗ್ಬೋದು ಅಷ್ಟೇ ನೀವು. ಆದ್ರೆ ಎಕ್ಸಾಮ್ ಪಾಸ್ ಆಗಲ್ಲ, ಅದಂತೂ 100%. ಎಕ್ಸಾಮ್ ಪಾಸ್ ಆಗೋದು ಯಾಕಾರು ಬದುಕಕತ್ತೀವಿ ಅಂತ ಅನ್ಸ್ಬೇಕು ನಿಮ್ಗೆ. ವರ್ಡ್ಸ್ ಗಳು ಅರ್ಥ ಆಗಲ್ಲ, ಮೋಸ್ಟ್ ಕಾಂಪ್ಲಿಕೇಟೆಡ್ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಅದಕ್ಕೆ ಹೇಳಿದ್ದಲ್ಲ, ನಾವು ಅದನ್ನ ಬರ್ದಿರೋದು ಯಾರು, ಲಾಯರ್ಸ್, ಲಯರ್ಸ್, ಲಾಯರ್ಸ್. ಹೌದಾ? ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅದು. ನಿಮಗ ಅರ್ಥ ಆದ್ರೂ ಆಗ್ಬೋದು, ನನಗಂತೂ ಅರ್ಥ ಆಗಿಲ್ಲ, ಅದಕ್ಕೆ ಹೇಳತ್ತೆ. ನಿಮ್ಮಷ್ಟು ನಾಲೆಜ್ ನನಗಿಲ್ಲ. ಸೊ ಹಾಗಾಗಿ ಜಸ್ಟ್ ಫೋಕಸ್ ಆನ್ ದೋಸ್ ಏನು ಕಾನ್ಫ್ಲಿಕ್ಚುಯಲ್ ಟಾಪಿಕ್ಸ್ ಅಷ್ಟೇ. ಕ್ಲಿಯರ್ ಇದೆನಾ? ಬಟ್ ಇಟ್ ವಾಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಎಲ್ಲಿಯೂ ಸಹ ಅದರ ಉಲ್ಲೇಖವನ್ನ ಕೊಟ್ಟಿಲ್ಲ, ಏನ್ ಅರ್ಹತೆ ಇರಬೇಕು ಅಂತ ಹೇಳಿ. ದೆನ್ ಟೆನ್ಯೂರ್ ಆಫ್ ದ UPSC ಅಂಡ್ SPSC 5 ವರ್ಷ, 6 ವರ್ಷನ 5 ವರ್ಷನ? ಇಟ್ ವಾಸ್ 6 years or 65 years at the UPSC, and for the SPSC it was 6 years or 62 years. ಇದೇ ಇವಾಗ ನ್ಯೂಸ್ ಅಲ್ಲಿ ನೋಡ್ತಾ ಇದೀವಲ್ವಾ ನಾವು, ದ SPSC need to increase the tenure ಅಂತ ಹೇಳ್ತಾ ಇದೆ for 65 years ಅಂತ ಹೇಳಿ. ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಏನು, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರುಗಳು ಏನಿದಾರೋ ಅವರ ಅಧಿಕಾರಾವಧಿಯನ್ನ 62 ಇದ್ದಿದ್ದ 65ಕ್ಕೆ ಹೆಚ್ಚಿಸಿ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಅವ್ನು ಕೊಟ್ಟಿರುವಂತ ಶಿಫಾರಸುಗಳದೆ, ಎಕ್ಸಾಮ್ ಬರೀತಿರೋರಿಗೆ, ನೇಮಕಾತಿಯಲ್ಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ನೀವು 5 ವರ್ಷ 10 ವರ್ಷ ರಿಲ್ಯಾಕ್ಸೇಷನ್ ಕೊಡಾತೀರಂದ್ರೆ ನಮಗೂ ಕೊಡ್ರಿ ಅನ್ನತ ನಾವು. ಯಾಕೆ ಎಟ್ ದ ಏಜ್ ಆಫ್ 40 years ಅವನು ಆದ ಅಂದಾಗ ಹೇಗಾಗಕ್ಕಾಗತ್ತ, ಅವನು ಉನ್ನತ ಹುದ್ದೆಯಲ್ಲಿ ಹೋಗ್ಲಿಕ್ಕೆ ಹೇಗ್ ಸಾಧ್ಯ? ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡಾತೀರ, ನಮಗೂ ಕೊಡ್ರಿ ಅಂತ ಕೇಳಾತ ನಾವು. ನಿಮ್ಮಿಂದ ಇವ್ರಿಗೂ ನೋಡ್ರಿ ಇವಾಗ ಎಂತ ಕಾನ್ಸೆಪ್ಟ್ ಸಿಕ್ತ ಅವ್ರಿಗೆ ಮಾತಾಡ್ಲಿಕ್ಕೆ. ಅಂಡ್ ನೀವುಗಳು ಸೋ ಕಾಲ್ಡ್ ಭಾರತದ ಉನ್ನತ ಪ್ರಜೆಗಳು, ಸರ್ವೋಚ್ಚ ಪ್ರಜೆಗಳು, ಏಜ್ ಅನ್ನ ಕಡಿಮೆ ಮಾಡ್ರಿ ಅಂತ ಶಿಫಾರಸು ಮಾಡೋದ್ರ ಬದಲಾಗಿ ಏಜ್ ಅನ್ನ ಜಾಸ್ತಿ ಮಾಡ್ರಿ ಅಂತ ಹೇಳತ್ತೀರಿ ಅಂದ್ರೆ ನಿಮ್ಮ ಎಫೆಕ್ಟಿವ್ನೆಸ್, ಎಫಿಷಿಯನ್ಸಿ, ಅಕ್ಯುರಸಿ ಹೆಂಗಿದೆ ಅನ್ನೋದನ್ನ ಒಂದ್ಸಲ ಪ್ರಶ್ನೆ ಮಾಡ್ಕೋಬೇಕು ನೀವು. ಹೌದಾ? ಆಲ್ರೆಡಿ ಜಾಸ್ತಿ ಆಗ್ತಿದೆ ಅಂತ ನಾನ್ ಕ್ರಿಟಿಸೈಸ್ ಮಾಡ್ತೀನಿ, ಮತ್ತೆ ಏಜ್ ರಿಲ್ಯಾಕ್ಸೇಷನ್. ಹೌದಾ ಅಲ್ವಾ? ಅದಕ್ಕೆ ಯಾವ್ದೊಂದು ಕ್ಲಾಸಲ್ಲಿ ಹೇಳಿದ್ನಲ್ಲ, ಏಜ್ ರಿಲ್ಯಾಕ್ಸೇಷನ್ ಅಲ್ಲ, ನೀವು ಮಾತಾಡ್ಬೇಕಾಗಿದ್ದೇನು, ಹೋರಾಟ ಮಾಡ್ಬೇಕಾಗಿದ್ದು ಯಾವ್ದು, ವರ್ಷಕ್ಕೊಮ್ಮೆ ಕರೀರಿ ಅಂತ ಹೇಳ್ಬೇಕು. ಅದನ್ ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಮಾಡ್ರಿ ಅಂದ್ರೆ ಮೇಲೆ ಪ್ರತಿ ವರ್ಷ ನಿಮ್ಗೆ ಕ್ವಶನ್ ಇದ್ದೇ ಇರತ್ತಲ್ವ, ಮೇನ್ಸ್ ಅಲ್ಲಿ ಇರತ್ತಾ ಇರಲ್ವಾ? ಕ್ವಶನ್ ಪೇಪರ್ ನೋಡಿಲ್ಲ ನೋಡ್ರಿ, ಪ್ರತಿ ವರ್ಷನೂ ಒಂದು ಕ್ವಶನ್ ಇದ್ದೇ ಇರತ್ತೆ. ಐದರ್ ಇಟ್ ವಿಲ್ ಬಿ ಇನ್ ದ ಸೊಸೈಟಿ, ಆರ್ ವಿಲ್ ಬಿ ಇನ್ ದ ಎಥಿಕ್ಸ್, ಆರ್ ಮೇ ಬಿ ಇನ್ ದ ಕಾನ್ಸ್ಟಿಟ್ಯೂಷನ್. 3ರಲ್ಲಿ 1ರಲ್ಲಿ ಇದ್ದೇ ಇರುತ್ತೆ. ಏನೇನ್ ಪ್ರಾಬ್ಲಮ್ಸ್ ಗಳಿದಾವೆ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಒಳ್ಳೆ ರೀತಿಯಾದ ಸೊಲ್ಯೂಷನ್ಸ್ ಅನ್ನು ಕೊಡ್ಬೋದು, ನೀವು ಆನ್ಸರ್ಸ್ ಅನ್ನು ಬರಿಬಹುದು. ಇಲ್ಲಾಂದ್ರೆ ಅಸಾಧ್ಯ. ಬುಕ್ ಅನ್ನ ಆಧಾರವಾಗಿ ಇಟ್ಕೊಂಡು ದಯವಿಟ್ಟು ಮೇನ್ಸಿಗೆ ಓದಕ್ ಹೋಗ್ಬೇಡ್ರಿ. ಪ್ರಿಪ್ರೇಷನ್ ಫಾರ್ ದ ಪ್ರಿಲಿಮ್ಸ್ ಇಟ್ಸ್ ಓಕೆ. ಅಂಡ್ ಅದನ್ನು ಹೇಳಿದೆ, ನಮ್ ಪ್ರಿಲಿಮ್ಸ್ ಅಲ್ಲಿ ಪ್ರಿಪ್ರೇಷನ್ ಆಗ್ಬೇಕಾಗಿರೋದು ಹೇಗೆ ಅಂತ ಹೇಳಿ. DSCRT ಅನ್ನ ಚೆನ್ನಾಗಿ ಓದ್ಕೊಳ್ರಿ. ನಂತರ PYQs ಅನ್ನ ಇಟ್ಕೊಳ್ರಿ, MCQs ಅನ್ನ ಬಿಡಿಸ್ಕೊಂತ ಹೋಗ್ರಿ. ಕ್ಲಾಸ್ ಅಲ್ಲಿ ಏನಾಗಿರುತ್ತೆ ಅದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಏನಾದ್ರು ಆಡ್ ಮಾಡಂಗಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರೋದನ್ನ ಆಡ್ ಮಾಡ್ಕೊಂತ ಹೋಗ್ಬಿಟ್ರೆ ಸಿಲೆಬಸ್ ಮುಗೀತು ಒಂದೊಂದ್ ಸಬ್ಜೆಕ್ಟ್. ಇದನ್ ಬಿಟ್ಟು ಎಲ್ಲ ಮಾಡ್ತೀರಿ ನೀವು. ಈಗೇನ್ ಹೇಳಿದ್ನಲ್ಲ, ಕ್ಲಾಸೇ ಕೇಳಿವಂತೆ ಏನ್ DSCRT ಓದೋದು? ಕ್ಲಾಸೇ ಅರ್ಥ ಆಗಿದೆ ನಮ್ಗೆ, ಏನ್ DSCRT ಓದೋದು? ಕ್ವಶನ್ಸ್ ಅದರಿಂದ ಹಾಕ್ತಾನವ DSCRT ಬುಕ್ ಇಂದ ಆರ್ NCRT ಬುಕ್ ಇಂದ.
ಫಾರ್ ದ KPSC ಯು ನೀಡ್ ಟು ರೀಡ್ ದ DSCRT ಬುಕ್ಸ್. NCERT ಅವಶ್ಯಕತೆ ಇರಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ ಎಕನಾಮಿ ರಿಮೈನ್ಸ್ ದ ಸೇಮ್. ನನ್ನ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳ್ತಿಲ್ಲ. ಫಾರ್ ದ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಲ್ವೇಸ್ ನೀಡ್ ಟು ರೆಫರ್ 6 to 12 ಬುಕ್ಸ್. ಮುಗೀತು, ಅಷ್ಟೇ ಸಾಕು. ಹೌದಾ? ಅಂಡ್ ಕ್ಲಾಸ್ ಅಲ್ಲಿ ಏನ್ ಮಾಡಿರ್ತಾರೆ ಅದನ್ನ ನೋಟ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಅಪ್ಡೇಟ್ ಆಗ್ತಿತ್ತಂದ್ರೆ ಯು ನೀಡ್ ಟು ಮೆನ್ಷನ್ ಅಷ್ಟೇ. ಅದನ್ನ ನೀವು ಆ ಡಂಬಲ್ಸ್ ಹೆಂಗ್ ಎಕ್ಸರ್ಸೈಸ್ ಮಾಡ್ತೀವಲ್ಲ ಇಟ್ಕೊಂಡು, ಸಾರಿ ಹೆಂಗ್ ಮಾಡ್ತಿರಲ್ಲ ನೀವುಗಳು, ಆ ರೀತಿ ಬುಕ್ಸ್ ಅನ್ನ ಇಟ್ಕೊಂಡು ಮಾಡ್ಬೋದು. ನೀವು ಅಂತ ಬುಕ್ಸ್ ಗಳನ್ನೆಲ್ಲ ಓದ್ತಿರ್ತೀರಿ. ಕರೆಕ್ಟಾ? ಅದಕ್ಕೆ ಹೇಳತ್ತೀನಿ, ಗೋ ವಿತ್ ದ ಕ್ಲಾಸ್ ನೋಟ್ಸ್, ಕ್ಲಾಸ್ ಪ್ರಿಪರೇಷನ್ಸ್. ಕ್ಲಾಸ್ ನೋಟ್ಸ್ ಅಲ್ಲಿ ಏನ್ ಇರ್ಬೇಕು, ಏನೆಲ್ಲ ಇರುತ್ತೋ ಅವನ್ನೆಲ್ಲವನ್ನು ಅಗೇನ್ ಏನ್ ಮಾಡ್ಬೇಕು, ಯು ನೀಡ್ ಟು ರಿವೈಸ್ ಅಂಡ್ ಗೋ ವಿತ್ ದ MCQs. ಹಿಂದಿನ ವರ್ಷಗಳಲ್ಲಿ ಯಾವ್ರೆಲ್ಲ ರೀತಿಯಲ್ಲಿ ಕೇಳಿದಾನೆ ಪ್ರಶ್ನೆಗಳನ್ನ, ಹೇಗ್ ಕೇಳ್ತಾ ಇದ್ದಾನೆ, ಯಾವ್ದನ್ನ ಥೀಮ್ ಆಗಿ ಇಟ್ಕೊಂಡು ಕೇಳ್ತಾ ಇದ್ದಾನೆ, ಅದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ಪ್ರಿಪೇರ್ ಆದ್ರೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಅಂಡ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ನಾನು ಅಗೇನ್ ಅಂಡ್ ಅಗೇನ್ ಹೇಳತ್ತೀನಿ, ಗೋ ವಿತ್ ದ ಅದರ್ ಸ್ಟೇಟ್ ಕ್ವಶನ್ ಪೇಪರ್ಸ್. ಬೇರೆ ಬೇರೆ ರಾಜ್ಯದ ಕ್ವಶನ್ ಪೇಪರ್ ಅನ್ನ ನೋಡ್ರಿ. ಇಫ್ ಯು ಲೂಸ್ ದಟ್ ಯು ಲೂಸ್ ದ ಎಕ್ಸಾಮ್. ನಾನು ಅಗೇನ್ ಅಂಡ್ ಅಗೇನ್ ಹೇಳತ್ತೀನಿ, ಇಟ್ ವಾಸ್ ಆಲ್ರೆಡಿ ಬೀನ್ ಕಟ್ ಅಂಡ್ ಪೇಸ್ಟ್ ಫ್ರಮ್ ದ ಅದರ್ ಸ್ಟೇಟ್ಸ್, ಇನ್ಕ್ಲೂಡಿಂಗ್ KS ಎಕ್ಸಾಮ್ ಕ್ವಶನ್ ಪೇಪರ್ ಕಟ್ ಅಂಡ್ ಪೇಸ್ಟ್ ಮಾಡುತ್ತೆ. ಫಾರ್ ವಿಚ್ ಅಗೇನ್ ಯು ನೀಡ್ ಟು ರೆಫರ್ ಅದರ್ ಸ್ಟೇಟ್ ಎಕ್ಸಾಮ್ಸ್ ಅಂಡ್ UPSC ಕ್ವಶನ್ ಪೇಪರ್. ಅಟ್ ಲೀಸ್ಟ್ ಒಂದು 10 ವರ್ಷದ UPSC ಕ್ವಶನ್ ಪೇಪರ್. ನೀವು ಬಹಳ ಚೆನ್ನಾಗಿ ಮಾಡ್ತೀರಿ ಕ್ವಶನ್ ಪೇಪರ್ಸ್ ಅನ್ನ, ಯಾವ್ದು ಕರೆಕ್ಟ್ ಆನ್ಸರ್ ಓದ್ಕೊಂತ ಹೋಗ್ತೀರಿ. ಹಂಗಲ್ಲ ಓದೋದು. PYQs ಡಿಸ್ಕಸ್ ಮಾಡ್ರಿ, ಯಾಕೆ ಕರೆಕ್ಟ್ ಅಲ್ಲೇ ಬರ್ಕೊಳ್ರಿ ಆನ್ಸರ್ಸ್ ಅನ್ನು. ಹ್ಯಾವ್ ದ ಸಪರೇಟ್ ನೋಟ್ ಫಾರ್ ದ PYQs ಅಥವಾ ಕ್ಲಾಸ್ ನೋಟ್ಸ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ರಿ. ಯಾಕೆ ಕರೆಕ್ಟ್ ಹಾಕಿರ್ತೀರಿ, ಕರೆಕ್ಟ್ ಅಂದ ತಕ್ಷಣ ಬಿಟ್ಬಿಡ್ತೀರಿ, ಯಾಕೆ ಕರೆಕ್ಟ್ ಅನ್ನೋದು ಗೊತ್ತಿರಲ್ಲ. ರೆಫರ್ ಮಾಡ್ರಿ ಒಮ್ಮೆ, ಇಮಿಡಿಯೇಟ್ಲಿ ಎಲ್ಲಿಂದಲೇ ಮುಗ್ದು ಹೋಗುತ್ತಲ್ಲ ಪ್ರಿಪರೇಷನ್. ರಾಂಗ್ ಇತ್ತ, ಯಾಕೆ ರಾಂಗ್, ನೀವ್ ಯಾಕೆ ರಾಂಗ್ ಮಾಡಿರಿ, ನೀವೆಲ್ಲಿ ಎಡುತ್ತಾ ಇದೀರಿ, ಯಾಕೆ ಮಿಸ್ಟೇಕ್ ಆಯ್ತದು. ಈವನ್ ದೋ ಯು ನೋ ದ ಕಾನ್ಸೆಪ್ಟ್ ಬಟ್ ಯು ಏನೋ ಡನ್ ಅ ಮಿಸ್ಟೇಕ್ ಅಲ್ವಾ, ಯಾಕೆ ಅದು, ಅದನ್ನ ಅಲ್ಲಿಂದಲೇ ಮಾಡ್ಕೊಂತ ಹೋದ್ರೆ ಪ್ರಿಪರೇಷನ್ ಮುಕ್ತಾಯಗೊಳ್ಳುತ್ತೆ. ಇಲ್ಲಾಂದ್ರೆ ನೀವು ಮುಕ್ತಾಯ ಆಗ್ತೀರಿ. ಗೋ ವಿತ್ ದ ಸ್ಮಾರ್ಟ್ ಸ್ಟ್ರಾಟಜೀಸ್. ನಾನು ಅಗೇನ್ ಅಂಡ್ ಅಗೇನ್ ಹೇಳತ್ತೀನಿ, ವಿತೌಟ್ ದ ಸ್ಮಾರ್ಟ್ ಸ್ಟ್ರಾಟಜೀಸ್ ಯು ಕಾಂಟ್. ಸೊ ಇದು ರೈಟ್ ನೌ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಅವರ ಅಧಿಕಾರಾವಧಿಯನ್ನ 65 ವರ್ಷಕ್ಕೆ ಹೆಚ್ಚಿಸಿ ಅಂತ ಹೇಳಿ ಅನ್ನುವಂತ ನ್ಯೂಸ್ ಇದೆ ಇವಾಗ. ಸೊ ದೇರ್ ಮೇ ಬಿ ಅ ಚಾನ್ಸಸ್ ಆಫ್ ಗೆಟಿಂಗ್ ದ ಕ್ವಶನ್ ಇವಾಗ. ಇಫ್ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂದ್ರೆ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ನಾವು ಮಿಸ್ ಮಾಡಕ್ಕೆ ಬರಲ್ಲ. ನೆಕ್ಸ್ಟ್ ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ? They will give their resignation letter to president. They will give their resignation letter to president at the state level. President ಗೆ ಕೊಡ್ತಾರ. ರಾಜ್ಯದಿಂದ ಆಯ್ಕೆಯಾಗಿರುವಂತ ಸದಸ್ಯರುಗಳು SPSC ಅಂತ ನೋಡ್ತಾ ಇದೀವಲ್ವಾ, they will give their resignation letter to the governor. Removal, they can be removed by ಅವರನ್ನು ಪದಚ್ಯುತಿಗೊಳಿಸುವಂತ ಅಧಿಕಾರಗಳು. ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅವರ ಪದಚ್ಯುತಿಯನ್ನು ಮಾಡಬಹುದು, ಇನ್ಕ್ಲೂಡಿಂಗ್ UPSC ಆರ್ ದ SPSC. ಇಲ್ಲೇ ಕನ್ಫ್ಯೂಸ್ ಆಗಿರ್ತೀರಿ ನೀವು. ಪದಚ್ಯುತಿಗೊಳಿಸುವಂತ ಅಧಿಕಾರ ಕೇವಲ ರಾಷ್ಟ್ರಪತಿ ಮಾತ್ರ ಹೊಂದಿರ್ತಾರೆ. ಅದು ಈಗ ರಾಷ್ಟ್ರಪತಿ ಹೊಂದಿರ್ತಾರೆ ಅಂದ್ರೆ ಅರ್ಥ ಏನು? ಅಗೇನ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ. ಸೊ ರೆಸಿಗ್ನೇಷನ್ ಗವರ್ನರ್ಗೆ ಕೊಡ್ತಾರೆ SPSC, ಬಟ್ ರಿಮೂವ್ಡ್ ಬೈ ಓನ್ಲಿ ಪ್ರೆಸಿಡೆಂಟ್. ಅಲ್ಲಿ ನೀವು ಕನ್ಫ್ಯೂಸ್ ಆಗಿರ್ತೀರಿ, ಬಿ ಕೇರ್ಫುಲ್. ಅಂಡ್ ಫಂಕ್ಷನ್ಸ್ ನೋಡ್ತಾ ಇದ್ದೀರಲ್ಲ ಇವಾಗ, ನೇಮಕಾತಿ ಕರೆಯುವಂಥದ್ದು, ವೇಕೆನ್ಸಿಗಳನ್ನ ಹೇಳುವಂಥದ್ದು, ಎಕ್ಸಾಮ್ ಪೋಸ್ಟ್ಪೋನ್ ಮಾಡುವಂಥದ್ದು. ನಿಮ್ KPSC ಅದನ್ನೇ ಹೇಳ್ಬೇಕಲ್ವಾ ಇವಾಗ, ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್ ಆರ್ ರೀ ಎಕ್ಸಾಮ್ಸ್, ರೀ ನೋಟಿಫಿಕೇಶನ್. ಹೌದಾ? ಅಂಡ್ ಅದ್ರ ವಿರುದ್ಧ ಬರೀಬೇಕು ನೀವು, ಟು ಹ್ಯಾವ್ ದ transparency in the examination, and they are accountable and responsible for the departmental exams, promotions,
ಯೂಶುವಲಿ ರೆಕಮೆಂಡೆಡ್ ಆನ್ ದ ಬೇಸಿಸ್ ಆಫ್ ದೇರ್ ಸರ್ವಿಸಸ್. ಅವೆಲ್ಲವನ್ನು ನಿರ್ಧಾರ ಮಾಡುವಂತ ಕರ್ತವ್ಯಗಳು ಅಥವಾ ಅಧಿಕಾರಗಳು ಅವರಿಗಿರತ್ತೆ.